ಕೊಡುವಂತ ಕೆಲಸನೂ ಕೂಡ ಮಾಡಲಿಲ್ಲಲ್ಲ ಇವರು, ಜನರ ಕಡೆ ಬೇಕಾದಷ್ಟು ದುಡ್ಡನ್ನು ಅದನ್ನ ಜಿಲ್ಲಾಧಿಕಾರಿಗಳು ತನಿಖೆ ಮಾಡಬೇಕು. ರೀತಿ ಸರಿಯಾದ ವಿವರಣೆಗಳಿಲ್ಲ ಉಸ್ತುವಾರಿ ಸಚಿವರು, ಎಸಿಯವರು, ಅಧಿಕಾರಿಗಳು. ನಾನು ಅದರ ಬಗ್ಗೆ ಹೇಳುದಿಲ್ಲ. ರನ್ ವೈಭವ್ ಪ್ರಾರಂಭ ಮಾಡಿದಾಗ ನಾ ಯಾವತ್ತೂ ಕೂಡ ಯಾರ ಹತ್ರ 5 ರೂಪಾಯಿ ಇಸ್ಕೊಂಡು ರನ್ ವೈಭವ್ ಮಾಡಲಿಲ್ಲ. ಯಾರ ಹತ್ರನೂ ಇಸ್ಕೊಂಡೆ. ಬೇಕಾದ್ರೆ ಮುಧೋಳ ತಾಲೂಕಿನಾಗ ಯಾರು 1 ರೂಪಾಯಿ ಕೊಟ್ಟಿನಂತ ಹೇಳಿದ್ರೆ ನಾ ಹೇಳಿದ್ದು ಕೇಳ್ತೀನಿ. 64ನೇ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನ ನಾನು ಮೊದಲನೇ ಸರಿ MLA ಆದಾಗ 1995 ಮಾಡಿದೆ. 1 ರೂಪಾಯಿನ ನಾವು ಯಾರ ಹತ್ರ ಇಸ್ಕೊಂಡಿಲ್ಲ. 1 ರೂಪಾಯಿ ನಾವು ಯಾರ ಹತ್ರನೂ ಕಲೆಕ್ಟ್ ಮಾಡಿಲ್ಲ. ಇವತ್ತು ರನ್ ವೈಭವ ನಾನಿದ್ದಾಗ ಮಾಡಿದ್ದೀವಿ. ಅತ್ಯಂತ ಮೈಸೂರಿನಲ್ಲಿ ಯಾವ ರೀತಿ ಮೈಸೂರು ದಸರಾ ಉತ್ಸವ ಆಗ್ತದೆ ಆ ರೀತಿ ನಮ್ಮಲ್ಲಿ ಆಗಬೇಕು ಅಂತ, ಉತ್ತರ ಕರ್ನಾಟಕದಲ್ಲಿ ಆಗಬೇಕು ಅಂತ ರನ್ನನ ಹೆಸರಿನಲ್ಲಿ ರನ್ ವೈಭವ ನಾವು ಮಾಡಿದರೆ ಯಾವತ್ತೂ ಕೂಡ ನಾವು 10 ರೂಪಾಯಿ ಇಸ್ಕೊಂಡಿಲ್ಲ. ಮತ್ತು 3 ದಿನ ಅತ್ಯಂತ ವೈಭವಿತವಾಗಿ ಮಾಡಿದ್ವಿ. ಮುಧೋಳ ತಾಲೂಕಿನ ಜನ 3 ದಿನ ಮನೆಯೊಳಗೆ ಒಲೆ ಹೊತ್ತಿಸಬಾರ್ದು, ಅಡುಗೆ ಮಾಡಬಾರ್ದು ಅಂಥೇಳಿ ಆಮಂತ್ರಣ ಕೊಟ್ಟು ಕರೆದು ಮಾಡಿದ್ವಿ. ನಿಮಗೂ ಗೊತ್ತದ, ರಾತ್ರಿ 12 ಗಂಟೆವರೆಗೂ ಊಟ ಚಾಲು ಇಟ್ಟಿರ್ತೀವಿ. ನಾವು ಯಾರ ಹತ್ರನೂ ಊಟಕ್ಕೆ 1 ರೂಪಾಯಿ ಕೇಳಿಲ್ಲ. ರೂಪಾಯಿ ತೊಗೊಂಡು ಸರಿಯಾಗಿ ಲೆಕ್ಕ ಕೊಡುವಂತ ಕೆಲಸನೂ ಕೂಡ ಮಾಡಲಿಲ್ಲಲ್ಲ ಇವರು, ಜನರ ಕಡೆ ಬೇಕಾದಷ್ಟು ದುಡ್ಡನ್ನು ಅದನ್ನು ಜಿಲ್ಲಾಧಿಕಾರಿಗಳು ತನಿಖೆ ಮಾಡಬೇಕು.